ತಾರಾ ಅವರು ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ತಾರಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ತಮ್ಮನ ಮದುವೆ ಬಗ್ಗೆ ಕೇಳಬೇಕಿತ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 3/10/94. 3/10/94. ಬೆಳಗ್ಗೆ 9:05. ಬೆಳಗ್ಗೆ 9:05. ಮದುವೆ ಬಗ್ಗೆ ಕೇಳಬೇಕಲ್ವಾ? ಹೌದು. ತಂದೆಗೆ ತುಂಬಾ ಹುಷಾರಿಲ್ಲ, ಬೆಡ್ ರೀಡ್ ಅನ್ನೋದು. ಮದುವೆ ಯಾವಾಗ ಅಂತ ಕೇಳಕ್ ಮಾಡಿ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ತಾರಾ ಅವರೇ. ನಮಸ್ತೆ ಗುರುಜಿ. ನಮಸ್ಕಾರ. ಪಾಪ ಗೊತ್ತಾಯಿತು, ಮದುವೆ ಯಾವಾಗ ಆಗುತ್ತೆ ಅನ್ನೋದು ಪ್ರಶ್ನೆ. ಈಗ ಪ್ರಸ್ತುತ ಅವರಿಗೆ ಕುಜ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಗುರುಭುಕ್ತಿ ನಡೀತಾ ಇದೆ. ಅವರಿಗೆ ಸಪ್ತಮದ ಆಗಿರ್ತಕ್ಕಂಥ ಕುಜ ಸ್ವಲ್ಪ ಬಲಹೀನ, ಅಲ್ಲಿ ಕೇತು ಬೇರೆ ಇರತಕ್ಕಂಥದ್ದು. ಈ ಗ್ರಹಶಾಂತಿ ಏನಾದರೂ ಮಾಡಿಸಿದ್ರಾ ತಾವು? ಇಲ್ಲ ಮಾಡ್ತಿಲ್ಲ, ಗಮನಿಸಿಲ್ಲ. ಒಂದು ಕೇತು ಮತ್ತು ಕುಜ ಎರಡು ಗ್ರಹಶಾಂತಿ ನಿರೀಕ್ಷೆ ಮಾಡ್ತಾ ಇದೆ ಅವರ ಜಾತಕ. ಹೀಗಾಗಿ ಅದನ್ನು ಮಾಡಿಸಿದ್ರೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಒಂದು ಬಾಲಗಣಪತಿ ಅಂತ ಹವನ ಬಹಳ ವಿಶಿಷ್ಟವಾದದ್ದು. ಸಾಧ್ಯವಾದರೆ ಈ ಕೇತು ಗ್ರಹ ಶಾಂತಿ, ಕುಜಶಾಂತಿ ಜೊತೆಗೆ ಈ ಬಾಲಗಣಪತಿ ಇದನ್ನು ಮಾಡೋದ್ರಿಂದಾಗಿ ಫಲ ಶೀಘ್ರದಲ್ಲಿ, ನಂಗೆ ಅನ್ಸುತ್ತೆ ಬಹುಶಃ ಒಂದು 6 ತಿಂಗಳೊಳಗೆ ಫಲ ಸಿಗುತ್ತೆ ಅಂತ ಶಾಸ್ತ್ರದಲ್ಲಿ ಒಂದು ನಂಬಿಕೆ, ದೃಢವಾದ ನಂಬಿಕೆ ಇದೆ. ಸಾಧ್ಯವಾದರೆ ತಾವು ಮಾಡಿಸಿ. ಹತ್ತಿರದಲ್ಲಿ ಯಾರಾದರೂ ಚೆನ್ನಾಗಿ ಬಲ್ಲಂಥವ್ರನ್ನು ಕೇಳಿಕೊಂಡು ಅನುಕೂಲ ಆಗುತ್ತೆ. ಆತಂಕ ಬೇಡ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಲಿಖಿತಾ ಅವರು ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಲಿಖಿತಾ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 6/6/2009. 6/6/2009. ಸಮಯ 11:55. 11:45. 55 ಮೇಡಮ್. 11:55. ರಾತ್ರಿನಾ ಬೆಳಗ್ಗೆನಾ? ರಾತ್ರಿ ಮೇಡಮ್. ಸರಿ, ಏನ್ ಪ್ರಶ್ನೆ ಇತ್ತು? ಅದೇ ನಮ್ಮ ಇದಿಲ್ಲ ಏನು ಅಂತ. ಲಿಖಿತ ಅವರೇ ನಮಸ್ಕಾರ. ಗುರುಜಿ ನಮಸ್ಕಾರ. ಗುರುಜಿ ನಮಸ್ಕಾರ. ಏನು ಪ್ರಶ್ನೆ? ಗುರುಜಿ, ಅವ್ರ ಅಪ್ಪಂದು ಡೇಟ್ ಆಫ್ ಬರ್ತ್ ಏನಿಲ್ಲ, ಅದಕ್ಕೆ ಇವ್ರದ್ದು ಹೇಳ್ಬಿಟ್ಟು ಇದ್ರಲ್ಲಿ ತಂದೆ ನೋಡಬಹುದಾ ಅಂತಲಾ? ನೋಡಿ, ನಾವು ಹಾಗೆ ಸಾಧ್ಯತೆ ಇದೆ. ಆದರೆ ಹೆಚ್ಚಿನ ಎಕ್ಸಾಕ್ಟ್ ಅಂತೀವಲ್ಲ, ಆ ಥರದ್ದು ಸ್ವಲ್ಪ ಕಷ್ಟವಾಗುತ್ತೆ. ಇಲ್ಲಿ ನವಮಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ಕುಜನ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು, ಮತ್ತು ರವಿ ಯಾರು ಪಿತೃಕಾರಕನೋ ಅವನು ಶತ್ರು ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು, ಇದೆಲ್ಲ ಸ್ವಲ್ಪ ತೊಡಕನ್ನೇ ಸೂಚಿಸ್ತಾ ಇದೆ. ಏನು ಅಂಥ ಬಲ ಅನ್ನೋದನ್ನು ಸೂಚಿಸ್ತಾ ಇಲ್ಲ. ಇದಕ್ಕೆ ಏನು ಒಂದು ಪರಿಹಾರದ ಮಾರ್ಗವನ್ನು ಗಮನಿಸ್ಕೊಂಡ್ರೆ ನೋಡಿ, ಇಲ್ಲಿ ಶುಕ್ರ ಸಂಬಂಧಿ ಆರಾಧನೆ ಅಂದರೆ ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ಹೇಳಿದೆ. ಮಹಾಲಕ್ಷ್ಮಿಗೆ ತುಂಬ ಫಲಪ್ರದವಾಗಿರ್ತಕ್ಕಂಥದ್ದು ಅಂದರೆ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಸ್ವಲ್ಪ ತುಪ್ಪ, ಘೃತ ದಾನ ಮಾಡಿದ್ರೆ ಬಹಳ ವಿಶೇಷವಾದ ಫಲವನ್ನು ಹೇಳಿದೆ. ಹೀಗಾಗಿ ಅವರಿಗೆ ಹೇಳಿ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಘೃತ ತುಪ್ಪವನ್ನು ದಾನ ಮಾಡಲಿಕ್ಕೆ ಪ್ರತಿ ಶುಕ್ರವಾರ 16 ಶುಕ್ರವಾರ ಮಾಡಿದ್ರೆ ಅವರಿಗೆ ಇರ್ತಕ್ಕಂಥ ಕಷ್ಟ ಸಂಕಟದಿಂದ ಸ್ವಲ್ಪ ಹೊರಗೆ ಬರೋ ಸಾಧ್ಯತೆ ಹೆಚ್ಚಾಗಿದೆ. ಒಳ್ಳೆಯದಾಗಲಿ, ಮಾಡಿಸಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.